ಸ್ನಾನ ಮಾಡು ಕಾಶ್ಮೀರ ಸುತ್ತಿ ನೋಡು ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು ಅಜಂತ ಎಲ್ಲೋರನ ಬಾಳಲ್ಲಿ ಒಮ್ಮೆ ನೋಡು ಬಾದಾಮಿ ಐಹೊಳೆಯ ಚಂದಾನ ತೂಕ ಮಾಡು ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ ಇರೋದೊಂದ್ ಯೌವನ ಟೋಟಲಿ ಸತ್ಯನಾಶ ಅಯ್ಯಯ್ಯೋ ಹೋಗ್ರಿ ಒನ್ ವೇ ಲವ್ ತುಂಬಾ ಮೋಸ. ಹೇ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತೊಂದೊಳ್ಳೆ ರೆಸಿಪಿ ಮಾಡಿ ತೋರಿಸ್ತೀನಿ. ಅದನ್ನೆಲ್ಲ ಖಂಡಿತ ನೀವು ಮನೇಲಿ ಟ್ರೈ ಮಾಡಬೇಕು. ಜಸ್ಟ್ ಒಂದು 200-300 ಕೊಟ್ಟರೆ ನಿಮಗೆ ಲಿವರ್ ಮತ್ತು ಗುಂಡ್ಕಾಯಿ ಸಿಗುತ್ತೆ. ತಗೊಬಂದು ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಗೈಸ್, ಸಖತ್ ಸೈಕಾಗಿರುತ್ತೆ. ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಮಾಡ್ತಾ ಇದ್ದೀವಿ ಲಿವರ್ ಫ್ರೈ. ನೋಡಿ ಗೈಸ್, ಈ ಥರ ಲಿವರ್ನ ತೆಗೆದು, ಲಿವರ್ ಆ್ಯಂಡ್ ಗುಂಡ್ಕಾಯಿಗೆ ಇಂಗ್ಲೀಷಲ್ಲಿ ಏನಂತಾರೆ, ಗಿಜ್ಕರ್ಡ್ ಅಂತ ಏನೋ ಸಮಥಿಂಗ್ ಅಂತಾರೆ ಗೈಸ್. ಅದೆರಡನ್ನೂ ನೀಟಾಗಿ ಕಟ್ ಮಾಡಿಕೊಂಡು ಒಂದು 3 to 4 ಟೈಮ್ಸ್ ತೊಳ್ಕೊಂಡು ಹಾಕ್ತಿದ್ದೀನಿ ಗೈಸ್. ಹಂಗೆ ಪಾಸ್ ಮಾಡಿ. ನೆಕ್ಸ್ಟ್ ಗೈಸ್, ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಕಮ್ಮಿನೇ ನೀರು ಹಾಕ್ಕೊಳ್ಳಿ. ನೆಕ್ಸ್ಟು 2 ಟೇಬಲ್ ಸ್ಪೂನ್ ಉಪ್ಪನ್ನ ಹಾಕ್ಕೊತೀನಿ, ಯಾಕಂದರೆ ಉಪ್ಪಿಡಬೇಕಲ್ವಾ ಅದಕ್ಕೆ. ನೆಕ್ಸ್ಟು ಅರ್ಶಿನ ಹಾಕ್ಕೊತೀನಿ ಗೈಸ್, ಲೈಟಾಗಿ ಅರ್ಶಿನ. ನೀನು ಅಲ್ಲೇ ಇಟ್ಕೊಳ್ಳು, ಮಾಡಬೇಡ. ನೆಕ್ಸ್ಟ್ ಒಂದು ಅರ್ಧ ಟೇಬಲ್ ಸ್ಪೂನ್ ಆಫ್ ಅರ್ಶಿನ ಹಾಕ್ಕೊತೀನಿ ಗೈಸ್. ನೆಕ್ಸ್ಟ್ ಇದ್ರೊಳಗಡೆನೆ 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ, ಅಂದರೆ ಮೆಣಸಿನ್ಕಾಯಿ ಪುಡಿ ಸಾಕು. ಇಷ್ಟು 1 ಟೇಬಲ್ ಸ್ಪೂನ್ ಇಲ್ಲ 1.5 ಟೇಬಲ್ ಸ್ಪೂನ್. ಖಾರ ಬೇಕು ಅಂದರೆ ಇನ್ನೂ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಳಿ. ಇಷ್ಟ ಗೈಸ್. ಇವಾಗ ಇದನ್ನು ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿ ಇದು 2 ವಿಸಲ್ ಬರೋವರೆಗೂ ಬೇಯಿಸ್ಕೊಳ್ಳಿ ಗೈಸ್, ಆಮೇಲೆ ಆಫ್ ಮಾಡಿ. ನೆಕ್ಸ್ಟ್ ಗೈಸ್, ಫ್ರೈ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋಣ. ಹಸಿಮೆಣ್ಸಿನ್ಕಾಯಿ ಒಂದು 4, ಹಾಗೆ ಪುದೀನ ಸೊಪ್ಪು, ಕರಿಬೇವಿನ ಎಲೆ, ಕೊತ್ತಂಬರಿ, ಹಾಗೆ ಒಂದು 4 ಆನಿಯನ್ನು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇವಾಗ ರೆಡಿ ಮಾಡೋಣ ಬನ್ನಿ ಗೈಸ್. ನೆಕ್ಸ್ಟ್ ಗೈಸ್, ನೆಕ್ಸ್ಟ್ ಗೈಸ್ ಮತ್ತೆ ಇನ್ನೊಂದು ಕುಕ್ಕರ್ ತಗೊಂಡು ಅದರೊಳಗಡೆ ಸ್ವಲ್ಪ ಆಯಿಲ್ ಹಾಕೊಳ್ಳಿ ಗೈಸ್. ಜಾಸ್ತಿ ಆಯಿಲ್ ಅವಶ್ಯಕತೆನೇ ಇಲ್ಲ. ನಿಮ್ಗೆ ಆನಿಯನ್ ಫ್ರೈ ಆಗಿ ಎಷ್ಟು ಆಯಿಲ್ ಬೇಕೋ ಅಷ್ಟು ಮಾತ್ರ ಹಾಕೊಳ್ಳಿ ಗೈಸ್. ನೆಕ್ಸ್ಟ್ ಆಯಿಲ್ ಕಾದ್ಮೇಲೆ ಅದಕ್ಕೆ ಪಲಾವ್ ಎಲೆ ನಿಮಗೆ ಗೊತ್ತು, ತುಂಬ ಫ್ಲೇವರ್ ಕೊಡುತ್ತೆ ಅಂತ. ಸೊ ಎಣ್ಣೆ ಕಾದಿದ್ದನ್ನು ನೋಡಿಕೊಂಡು ಪಲಾವ್ ಎಲೆ ಹಾಕೊಳ್ಳಿ ಗೈಸ್. ನಿಮಗೆ ಗೊತ್ತು ಪಲಾವ್ ಎಲೆ ಫ್ಲೇವರ್ ಕೊಡುತ್ತೆ ಅಂತ, ಹಾಗಾಗಿ ಪಲಾವ್ ಎಲೆ ಇವಾಗ ಹಾಕ್ತೀನಿ ನೋಡಿ ಗೈಸ್. ಪಲಾವ್ ಎಲೆ ಅದು ನೀಟಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಪಲಾವ್ ಎಲೆನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಗೈಸ್. ಪಲಾವ್ ಎಲೆ ಚೆನ್ನಾಗಿ ಬೇಯಲಿ ಗೈಸ್, ಯಾಕಂದರೆ ಪಲಾವ್ ಎಲೆ ಡಿಫ್ರೆಂಟ್ ಫ್ಲೇವರ್ನ ಕೊಡುತ್ತೆ ಯಾವುದೇ ಅಡುಗೆಗಾದರೂ. ಲೈಕ್ ಪಲಾವ್, ಆಮೇಲೆ ಪನ್ನೀರ್ ಬಟರ್ ಮಸಾಲ, ಅದಕ್ಕೆಲ್ಲ. ಸೊ ಪಲಾವ್ ಎಲೆನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಣ್ಣೆಲೇ ಫ್ರೈ ಆಗಬೇಕು ಅದು ನೀಟಾಗಿ. ಸೊ ಅದಕ್ಕೋಸ್ಕರ ಅದನ್ನು ನೀಟಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು.
ನೆಕ್ಸ್ಟ್ ಅದಕ್ಕೆ ಕರಿಬೇವಿನ ಎಲೆ ಹಾಕೊಳ್ಳೋಣ. ನಾನಿಲ್ಲಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ನಂಗೆ ಆ ಟೈಮಲ್ಲಿ ಗೊತ್ತಾಗಲಿಲ್ಲ. ನೀವು ಇನ್ನೊಂದು ಸ್ವಲ್ಪ ಬೇಕಂದರೆ ಇನ್ನೊಂದು ಸ್ವಲ್ಪ ಕರಿಬೇವಿನ ಎಲೆ ಹಾಕ್ಕೊಳ್ಳಿ ಗೈಸ್. ನೆಕ್ಸ್ಟು ಪುದೀನೂ ಅಷ್ಟೇ ಲಾಸ್ಟಲ್ಲಿ ಆಗೋದಕ್ಕಿಂತ ಎಣ್ಣೆಗೆ ಹಾಕ್ಕೊಳ್ಳಿ ಗೈಸ್, ಸಖತ್ತಾಗಿರುತ್ತೆ. ನೆಕ್ಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಕೋಣ. ಖಾರ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಗೈಸ್. ನೆಕ್ಸ್ಟ್ ನೋಡಿ ಗೈಸ್, ನೀಟಾಗಿ ಫ್ರೈ ಆಗಬೇಕು ಗೈಸ್, ಯಾವುದೇ ಆದರೂ ಅಷ್ಟೇ. ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡಿ ನೆಕ್ಸ್ಟ್ ಆನಿಯನ್ ಹಾಕ್ಕೊಳ್ಳೋಣ. ಆನಿಯನ್ನು ಅಷ್ಟೇ ನೀಟಾಗಿ ಫ್ರೈ ಆಗಲಿ ಗೈಸ್, ಗೋಲ್ಡನ್ ಬ್ರೌನ್. ಆನಿಯನ್ ನೀಟಾಗಿ ಫ್ರೈ ಆದಾಗ ಅದು ಟೇಸ್ಟ್ ಕೊಡುತ್ತಲ್ಲ, ನೆಕ್ಸ್ಟ್ ಲೆವೆಲ್ ಗೈಸ್ ಅದು. ನಾನು ಆ್ಯಕ್ಚುಲಿ ಅದು ಫ್ಲೇವರ್ ಎಷ್ಟು ಸಖತ್ತಿರುತ್ತೆ. ಯಾವಾಗ ನಾವು ಆನಿಯನ್ನ ತುಂಬ ಗೋಲ್ಡನ್ ಫ್ರೈ ಮಾಡ್ತೀವಿ ಆವಾಗ ಎಷ್ಟು ಟೇಸ್ಟ್ ಇರುತ್ತೆ ಅಂತ ನಂಗೆ ಗೊತ್ತಾಗಿದ್ದೆ ಹೈದ್ರಾಬಾದಿ ದಮ್ ಬಿರಿಯಾನಿ ಮಾಡಿದಾಗ. ಆನಿಯನ್ ಫ್ರೈ ಆಗ್ತಿದೆ ಗೈಸ್, ಹಾಗೆ ಇದು ವಿಸಲ್ ಬರ್ತಿದೆ. ಒಂದು 3 to 4 ವಿಸಲ್ ಸಾಕು ಗೈಸ್, ತುಂಬ ಜಾಸ್ತಿ ಬೇಡ. ಲಿವರ್ ಆಲ್ಮೋಸ್ಟ್ ಬೇಗ ಬೆಂದ್ಬಿಡುತ್ತೆ, ಗುಂಡ್ಕಾಯಿ ಸ್ವಲ್ಪ ಟೈಮ್ ತಗೊಳುತ್ತೆ, ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ. 3 to 4 ಆದರೆ ಸಾಕು ಗೈಸ್. ನಾನು ಯಾವತ್ತೂ ಈ ಥರ ರೆಸಿಪಿ ಟ್ರೈ ಮಾಡೇ ಇರಲಿಲ್ಲ. ನಾನು ಫಸ್ಟ್ ಟೈಮ್ ಈ ಥರ ರೆಸಿಪಿ ಟ್ರೈ ಮಾಡಿದ್ದು. ಮನೇಲೂ ಅಷ್ಟೇ ಎಲ್ಲರೂ ತುಂಬ ಇಷ್ಟಪಟ್ಟರು. ಹಾಗೆ ನಿಮಗೆ ಲಿವರ್ ಮತ್ತು ಗುಂಡ್ಕಾಯಿ ಬ್ಲಡ್ ಇನ್ಕ್ರೀಸ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇಟ್ಸ್ ಅ ವೆರಿ ಗುಡ್ ಪ್ರೋಟೀನ್ ಸೋರ್ಸ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಗೈಸ್. ಒನ್ಸ್ ಆನಿಯನ್ ಎಲ್ಲ ಫ್ರೈ ಆದಮೇಲೆ ನೆಕ್ಸ್ಟ್ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ನಾನು 10 ರೂಪೀದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪ್ಯಾಕೆಟ್ ತೊಗೊಬಂದಿದ್ರು. ಸೊ ಅದನ್ನು ಕಂಪ್ಲೀಟಾಗಿ ಹಾಕಿದ್ದೀನಿ ಗೈಸ್. ಈಗ ಬೇಕಾಗುತ್ತೆ, ಯಾಕಂದರೆ 1 kg ಇದೆ ಅನಿಸುತ್ತೆ, ಜಾಸ್ತಿನೇ ಇದೆ. 1.5 kg 2 kg ಇರ್ಬೋದು ಲಿವರ್ ಮತ್ತು ಗುಂಡ್ಕಾಯಿ. ಸೊ 1 ಫುಲ್ ಪ್ಯಾಕೆಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕಾಗುತ್ತೆ. ನೆಕ್ಸ್ಟ್ ಅದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆನಿಯನ್ ಜೊತೆ. ಈ ಥರ ಫ್ರೈ ಆದಮೇಲೆ ಗೈಸ್ ನೆಕ್ಸ್ಟ್ ಗೈಸ್ ನೋಡ್ತಿದ್ದೀರಾ ಎಷ್ಟು ನೀಟಾಗಿ ಫ್ರೈ ಆಗಿದೆ ಆನಿಯನ್ಸ್ ಎಲ್ಲ. ಕಲರ್ ನೋಡಿದ್ರೇ ನಿಮ್ಗೆ ಗೊತ್ತಾಗುತ್ತೆ, ಹಿಂಗೆ ಕಲರ್ ಇಲ್ಲಿ. ನೆಕ್ಸ್ಟ್ ಇದಕ್ಕೆ ಗರಂ ಮಸಾಲ ಹಾಕೊಳ್ಳೋಣ ಗೈಸ್. 1 ಟೇಬಲ್ ಸ್ಪೂನ್, 1.5 ಟೇಬಲ್ ಸ್ಪೂನ್, 2 ಟೇಬಲ್ ಸ್ಪೂನ್, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗೈಸ್. ನೆಕ್ಸ್ಟ್ ಕೊರಿಯಾಂಡರ್ ಪೌಡರ್ ಅಂದರೆ ಏನಂತೀವಿ ಗೈಸ್, ಸಾಂಬಾರ್ ಪುಡಿ ಅದನ್ನು ಹಾಕ್ಕೊಳ್ಳಿ ಗೈಸ್. ನೆಕ್ಸ್ಟ್ ಬ್ಲ್ಯಾಕ್ ಪೆಪ್ಪರ್, ಕರಿ ಮೆಣಸಿನ ಕಾಳು ಪುಡಿ ಹಾಕ್ಕೊಳ್ಳಿ ಗೈಸ್. ನೆಕ್ಸ್ಟ್ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ ಗೈಸ್, ಅಷ್ಟೇ ಅಂತ ಇಲ್ಲ. ನಿಮ್ಮದು ಟೇಸ್ಟ್ ಸ್ವಲ್ಪ ರಿಚ್ ಫ್ಲೇವರ್ ಬೇಕು ಅಂತ ಅಂದರೆ ಎಲ್ಲನೂ ಸ್ವಲ್ಪ 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಗರಂ ಮಸಾಲ ಇನ್ನೊಂದು ಸ್ವಲ್ಪ ಬೇಕನ್ನಿಸ್ತು. ಸೊ ನನ್ನಲ್ಲಿ ತುಂಬ ಕಮ್ಮಿ ಇತ್ತು, ಅದರಲ್ಲೊಂದು ಸ್ವಲ್ಪ ಮಾತ್ರ ಇದ್ದಿದ್ದರಿಂದ ಮತ್ತೆ ಇನ್ನೊಂದು ಟೇಬಲ್ ಸ್ಪೂನ್ ಹಾಕ್ಕೊಂಡೆ. ನೆಕ್ಸ್ಟ್ ಈ ಥರ ಫ್ರೈ ಮಾಡಿ ಗೈಸ್. ನೆಕ್ಸ್ಟ್ ಈ ಥರ ಫ್ರೈ ಆದಮೇಲೆ ಗೈಸ್ ಈ ಥರ ಆಗಿದೆ. ಇವಾಗ ಇದನ್ನ ಏನು ಮಾಡಬೇಕಂದ್ರೆ, ಅದು ಫ್ರೈ ಮಾಡಿದ್ದೀವಲ್ಲ ಆನಿಯನ್ನು ಮಸಾಲ ಎಲ್ಲ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಅದರೊಳಗಡೆ ಇದನ್ನು ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡ್ಕೊಬಿಡಿ ಗೈಸ್. ನೆಕ್ಸ್ಟ್ ಬೆಂದಿರೋದೆಲ್ಲ ಈ ಥರ ಈ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಗೈಸ್ ಆನಿಯನ್ ಒಳಗಡೆ ಅದರೊಳಗಡೆ ಹಾಕಿ ಗೈಸ್. ನೀಟಾಗೆಲ್ಲ ಹಾಕೊಳ್ಳಿ ಗೈಸ್, ನೀಟಾಗಿ ಗೈಸ್.
ಮತ್ತೆ ಈ ಥರ ರಸ ಇರುತ್ತಲ್ಲ ಗೈಸ್, ತೋರ್ಸೆ ಇಲ್ಲಿ ಮೇಲೆ ತೋರ್ಸೆ, ಈ ಥರ ಇದನ್ನು ಉಳ್ಕೊಳ್ಳಿ ಗೈಸ್. ಈ ಥರ ಎಷ್ಟು ಬೇಕೋ ಅಷ್ಟು, ಎಷ್ಟು ನಿಮಗೆ ಗಟ್ಟಿ ಬೇಕು ಗ್ರೇವಿ ಅಂತ ಅಂದರೆ ಸ್ವಲ್ಪ ಹಾಕೊಳ್ಳಿ. ನಿಮ್ಗೇನಾದರೂ ತೆಳ್ಳಗೆ ಬರಬೇಕಂದ್ರೆ ಈ ನೀರನ್ನ ಜಾಸ್ತಿ ಹಾಕೊಳ್ಳಿ. ಜಾಸ್ತಿ ನೀರು ಬಿಟ್ಕೊಬಿಡುತ್ತೆ ಗೈಸ್, ಅದಕ್ಕೆ ಹೇಳಿದ್ದು ಸ್ಟಾರ್ಟಿಂಗಲ್ಲಿ ಬೇಯಿಸ್ಕೋಬೇಕಿದ್ರೆ ಸ್ವಲ್ಪ ಕಮ್ಮಿ ನೀರು ಹಾಕೊಳ್ಳಿ ಅಂತ. ನೆಕ್ಸ್ಟ್ ಗೈಸ್ ತಿರುವಿ ಗೈಸ್ ಚೆನ್ನಾಗಿ ಹಾಕ್ಬಿಟ್ಟು ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಿದೆ ಗೈಸ್, ಸಖತ್ ಚಿಂದಿ. ತಿರುತ್ತಾ ಇದೆ, ಸಖತ್ ಸ್ಮೆಲ್ ಮಾತ್ರ ಸಖತ್ ಗೈಸ್. ತನು ಸ್ಮೆಲ್ ಮಾಡು, ಸಖತ್ ಸ್ಮೆಲ್ ಗೈಸ್. ಅದರಲ್ಲೂ ಆನಿಯನ್ ಅಂತೂ ನೀಟಾಗಿ ಫ್ರೈ ಆಗಿದೆಯಲ್ಲ ಗೈಸ್, ಅದ್ರ ಸ್ಮೆಲ್ಲೇ ಜಾಸ್ತಿ. ಫ್ಲೇವರ್ ಕೊಡಬೇಕು ಅಂದರೆ ಗೈಸ್ ಆನಿಯನ್ನ ಸಖತ್ತಾಗಿ ಫ್ರೈ ಮಾಡ್ಕೊಳ್ಳಿ, ಅದೇ ಒಂದು ಫ್ಲೇವರ್ ಗೈಸ್, ಸಖತ್ ಫ್ಲೇವರ್. ನೆಕ್ಸ್ಟ್ ಇವಾಗ ಇದು ಕುಟ್ಬಾರ್ದಂತೆ ಗೈಸ್, ಒಂದ್ಸಮ ಕುಟ್ಕೊಳ್ಳೋದಂತೆ. ಸಾರಿ ನೆಕ್ಸ್ಟ್ ನೋಡಿ ಗೈಸ್ ಬೇಯ್ತಿದೆ ಈ ಥರ ಮಾಡ್ತಾ ನೋಡಿ ಗೈಸ್, ಯಾರು ಕುಟ್ಟಕ್ಕೆ ಹೋಗ್ಬೇಡಿ, ಹೆಂಗೆ ಕುಕ್ಕರ್ ಮುಸ್ಕು ಕರೆಕ್ಟಾಗಿ ಕುತ್ಕೊಳ್ಳಲ್ಲ, ಡಮ್ ಅಂದ್ಬಿಡುತ್ತೆ. ನೋಡಿ ಗೈಸ್ ಹೆಂಗ್ ಬೇಯ್ತಿದೆ, ಕೊತ್ತ 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 ಅಂತ. ತನುಶ್ರೀ ಕೋಪ ಬಂದ ಹೆಂಗೆ ಕೊತ್ತ ಕೊತ್ತ ಅಂತ ನಂಗೆ ಬೇಯ್ತೈತೆ ಅಲ್ವೇನೆ. ಕರ್ಗಿ ಅನ್ಬಿಟ್ರೆ ಗೈಸ್ ಹಿಂಗೆ ಗೈಸ್, ಅವಳು ಕುದಿಯೋದು, ಅವಳ ರಕ್ತ ಹಿಂಗೆ ಕುದ್ಬಿಡುತ್ತೆ. ಕರ್ಗಿ ಅಂದ್ರೆ ಸಾಕು. ಏ ಹೊಡಿಬೇಡ ಕಣೆ, ಆಟ ಆಡ್ಬಾರ್ದಂಗೆ ಕಾಮನ್ ಸೆನ್ಸ್ ಇಲ್ವಾ? ನಂಗಂತ ಎಸುದ್ ನೋಡು, ಅದ್ರೊಳಗಡೆ ಹಾಕ್ಬಿಟ್ಟಿ ಆಮೇಲೆ 25,000 ಕಟ್ಟಿಸ್ತೀನಿ ದಂಡ. ಎಕ್ಸ್ಟ್ರಾ ನಾನು ಹೋಗಿ ತಗೊಬರಕ್ಕೆ ಅದ್ರಲ್ಲಿರೋ ಐಟಮ್ಸಿಗೆ, ಅದರಲ್ಲಿರೋ ಕಂಟೆಂಟ್ಗಳು ಎಷ್ಟವೆ ಗೊತ್ತಾ ಅದರಲ್ಲಿ. ಸಖತ್ತಾಗಿ ಸ್ಮೆಲ್ ಮಾತ್ರ ಸಖತ್ತಾಗಿದೆ. ಸ್ಮೆಲ್ ಬತ್ತೈತಾ, ಬಿರಿಯಾನಿ ಥರ ಸ್ಮೆಲ್ ಬತ್ತೈತೆ ಗೈಸ್. ವಾವ್, ಪುದೀನ ಹಾಕೋದಂತೂ ಮರಿಲೇಬೇಡಿ ಗೈಸ್, ಪುದೀನ ಹಾಕಿ ಗಮ್ ಅಂತ ಸ್ಮೆಲ್ ಬರುತ್ತೆ. ರೊಟ್ಟಿಗೆ, ಚಪಾತಿಗೆ, ದೋಸೆಗೆ, ರೈಸ್ ಜೊತೆ ಚೆನ್ನಾಗಿರಲ್ಲ ಗೈಸ್, ರೈಸ್ ಜೊತೆ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ರೊಟ್ಟಿ ಅಕ್ಕಿ ರೊಟ್ಟಿ, ಚಪಾತಿ, ದೋಸೆ ಮಸ್ತಾಗಿರುತ್ತೆ ಗೈಸ್. ನೆಕ್ಸ್ಟ್ ಈ ಥರ ಬೆಂದಾದ್ಮೇಲೆ ಗೈಸ್ ಉಪ್ಪು ಸ್ವಲ್ಪ ಕಮ್ಮಿ ಆಗಿದ್ರೆ ಉಪ್ಪು ಹಾಕ್ಕೊಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ ಗೈಸ್ ಲಾಸ್ಟಲ್ಲಿ. ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ತಯಾರಿ ಗೈಸ್ ಮಾಡ್ಕೊಂಡು. ಲಿವರ್ ಪ್ರೋಟೀನ್ ರಿಚ್ ಗೈಸ್, ಎಲ್ಲದಕ್ಕೂ ಒಳ್ಳೆಯದು, ಬ್ಲಡ್ ಇನ್ಕ್ರೀಸ್ ಮಾಡೋಕ್ಕೆ ಎಲ್ಲದಕ್ಕೂ. ಸೊ ಈ ಥರ ಮಾಡ್ಕೊಂಡು ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ನೆಕ್ಸ್ಟ್ ಅದಕ್ಕೆ ಕಾಂಬಿನೇಷನ್ ಆಗಿ ಅಕ್ಕಿ ರೊಟ್ಟಿ ಗೈಸ್. ನಮ್ಮ ಅಕ್ಕ ಒಂದೊಂದಾಗಿ ತಟ್ಕೊಡ್ತಾಯಿದ್ರು, ನಾನು ಒಂದೊಂದಾಗಿ ತೊಗೊಂಡೋಗಿ ಬೇಯಿಸ್ತಿದ್ದೆ. ಸಖತ್ ಕಾಂಬಿನೇಷನ್ ಮಾತ್ರ. ಅಕ್ಕಿ ರೊಟ್ಟಿ ಹಾಗೆ ಫ್ರೈ ಸಖತ್ತಾಗಿತ್ತು. ರಿವ್ಯೂ ಕೇಳೋಣ ಬನ್ನಿ ಈಗ. ಹೆಂಗೈತೆ ಲಸ್ಯ? ಗ್ರೇವಿ ಹೆಂಗೈತೆ ಅಣ್ಣ? ಹೆಂಗೈತೆ ಗ್ರೇವಿ? ಚೆನ್ನಾಗಿದೆ. ನಮಗೆ ಒಂಚೂರು ಸ್ಪೈಸಿ ಬೇಕಾಯಿತು. ಸ್ಪೈಸಿ ತಿನ್ನೋದು ಯಾರೂ ಇಲ್ಲ. ಸ್ಪೈಸಿ ಮಕ್ಕಳು ತಿನ್ನಲ್ಲ, ಅದಕ್ಕೆ ಸ್ಪೈಸಿ ಜಾಸ್ತಿ ಹಾಕಿಲ್ಲ. ಪೇಷಂಟ್ ನೀವು ಜೋರಾಗಿ ಹೇಳ, ಸ್ವಲ್ಪ ಇನ್ನೊಂದು ಸ್ವಲ್ಪ
ನೆಕ್ಸ್ಟ್ ನಾನು ಟ್ರೈ ಮಾಡಿದೆ ಗೈಸ್. ಸಖತ್ತಾಗಿತ್ತು ಗೈಸ್. ನಾನು ತಿಂದ್ಬಿಟ್ಟು ನೋಡಿದೆ, ಚೆನ್ನಾಗಿತ್ತು. ಅದೇ ರಚ್ಚು ನಾನು ಇಬ್ಬರು ತಿಂದು ತನು ಹಾಕೊಂಡು ತಿಂದ್ಲು. ನಾವು ಇರೋದೆಲ್ಲ ತುಂಬಾನೇ ಚೆನ್ನಾಗಿತ್ತು ಗೈಸ್. ಟ್ರೈ ಮಾಡಿ ಕಮೆಂಟ್ ಮಾಡಿ. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ ಬಾಳಲ್ಲಿ ಒಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದಾನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ